ಬೆಂಗಳೂರು ಬಗ್ಗೆ ಮಾತಾಡೋಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟು ಯೋಚನೆ ಮಾಡ್ತಾ ಇದ್ದೀರಿ ಸಭಾಧ್ಯಕ್ಷರೇ. ಮನೆಯಿಂದಲೇ ಬರಬೇಕು. ಬೆಂಗಳೂರಿನ ಆಳಿರೋಂಥದ್ರಲ್ಲಿ ಮೊದಲನೇದಾಗಿ ನಮಗೊಂದು ಶಾಸನ ಸಿಕ್ಕಿದೆ ಸಭಾಧ್ಯಕ್ಷ, ಬೇಗೂರು ಶಾಸನ. ಬೆಂಗಳೂರು ಅನ್ನೋದು ಅಲ್ಲಿದೆ, ಅಲ್ಲಿಂದನೇ ಪ್ರಾರಂಭ. ಅಲ್ಲಿಂದ ಪ್ರಾರಂಭ ಆಗಿ ಚೋಳರು ಬರ್ತಾರೆ. ಚೋಳರು ಬಂದ ಮೇಲೆ ಮರಾಠರು ಬರ್ತಾರೆ. ಕೆಂಪೇಗೌಡರು ಕಟ್ಟೋದು 500ರಲ್ಲಿ, ಅದಕ್ಕೆ ಹಿಂದಕ್ಕೆ ನಾನು ಹೇಳ್ತಾ ಇರೋದು. ಮರಾಠರು ಆದಮೇಲೆ ಬೀದರ್ ಸುಲ್ತಾನರು ಬರ್ತಾರೆ. ಬೀದರ್ ಸುಲ್ತಾನರು ಬಂದ ಮೇಲೆ ಹೈದರಾಲಿ ಬರ್ತಾರೆ. ಹೈದರಾಲಿ ಆದಮೇಲೆ ಮೈಸೂರು ಸಂಸ್ಥಾನ ಬಂದು ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಬೇಕಾದ್ರೆ ಇತಿಹಾಸ ತಾವು ಚೆಕ್ ಮಾಡ್ಕೋಬೇಕು. ಆಯ್ತು, ಹೋಗ್ಲಿ. ಅದಾದಮೇಲೆ ನಾವು ರಾಜ್ಯ ಸರ್ಕಾರ ನಾವು ಬರ್ತೀವಿ. ಸ್ವಾತಂತ್ರ್ಯ ಆದಮೇಲೆ ನಾವು ಬಂದ ಮೇಲೆ ಏನೇನಾಗಿದೆ, ಬ್ರಿಟಿಷ್ ಅವರು ಬಂದ ಮೇಲೆ ಏನೇನು ಕೊಟ್ಟರು. 1864ರಲ್ಲಿ ನಮಗೆ ಟ್ರೈನ್ ಕೊಡ್ತಾರೆ. ಟ್ರೈನ್ ಕೊಟ್ಟಾಗ ಬಿಷಪ್ ಕಾಟನ್ನು, ಬಾಲ್ಡವಿನು, ಸೆಂಟ್ ಜೋಸೆಫ್ ಇವೆಲ್ಲ ಆ ಕಡೆ ಹೋಗ್ತವೆ. ಏನೋ ಕೆಂಪೇಗೌಡರು ಕಟ್ಟಿದ ಪೇಟೆಗಳಿಂದ ನಾವು ಬದುಕ್ತೀವಿ. ಈ ಕಡೆ ರಾಜಾ ಮಿಲ್ಲು, ಬಿನ್ನಿ ಮಿಲ್ಲು, ಮಿನರ್ವಾ ಮಿಲ್ಲು ಇವ್ರನ್ನ ಇಟ್ಕೊಂಡು ನಾವು ಬದುಕ್ತೀವಿ. ಅಂದರೆ ಬೆಂಗಳೂರು ನಗರ ದಂಡು ನಗರ ಆಗತ್ತೆ. ಹಂಗಾಗಿ ನಾವು ಬೆಳ್ಕೊಂಬಂದಿರೋ ದಾರಿ ಇದು. ಶಾರ್ಟಾಗಿ ಹೇಳ್ಕೊಂಡು ಹೋಗ್ತೀರಿ. ಸ್ವಾತಂತ್ರ್ಯ ಬಂದು 23 ವರ್ಷ ಆಗಿರುತ್ತೆ ಸಭಾಧ್ಯಕ್ಷರೇ. ಇಡೀ ಬೆಂಗಳೂರು ನಗರದಲ್ಲಿ 24 ಫ್ಲೋರ್ ಕಟ್ಟಿರೋಂಥವ್ರು ಯಾರೂ ಇರಲಿಲ್ಲ ಸಭಾಧ್ಯಕ್ಷರೇ. ಯಾವ ಶೋಭಾನೂ ಇಲ್ಲ, ಯಾವ ಎಂಬಸಿ ಇಲ್ಲ, ಯಾವ ಪ್ರೆಸ್ಟೇಜು ಇಲ್ಲ. ಫಸ್ಟ್ ಟೈಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅವರು ಸ್ವಾತಂತ್ರ್ಯ ಬಂದು 23 ವರ್ಷಕ್ಕೆ 24 ಫ್ಲೋರ್ MG ರೋಡಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಕಟ್ತಾರೆ. ಆ ಯುಟಿಲಿಟಿ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಆವತ್ತಿನ ಪ್ರೆಸಿಡೆಂಟು ವಿ ವಿ ಗಿರಿ ಅವರು ಬರ್ತಾರೆ. ಯಾವತ್ತು ಬರ್ತಾರೆ ಅಂದರೆ ಶನಿವಾರ 12ನೇ ತಾರೀಕು ಸೆಪ್ಟೆಂಬರು 1970ರಲ್ಲಿ ಬರ್ತಾರೆ. ಗುದ್ಲಿ ಪೂಜೆ ಮಾಡ್ತಾರೆ. ಇವತ್ತು ನಾನೊಬ್ಬ ಪ್ರೊಡ್ಯೂಸರು. ಯಾವ ಕಂಟ್ರಿನಲ್ಲೂ ಮಲ್ಟಿಪ್ಲೆಕ್ಸ್ ಇರಲಿಲ್ಲ. ಒಂದು ಕಾಂಪ್ಲೆಕ್ಸ್ ಒಳಗಡೆ ಒಂದು ಥಿಯೇಟರ್ ತರಬೇಕು ಅಂತ ಯಾರನ್ನು ಹೇಳಿದ್ರೆ ಆವತ್ತಿನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು. ಬೆಂಗಳೂರು ಬೆಳೆದು ಬರ್ತಾ ಇರೋ ದಾರಿ. ಅದಾದಮೇಲೆ ನಮಗೆ ಬೆಂಗಳೂರಿನ 1900ನೇ ಇಸ್ವಿಯಲ್ಲಿ ಜನಸಂಖ್ಯೆ ಸಭಾಧ್ಯಕ್ಷರೇ, ಬೆಂಗಳೂರು ನಗರದ ಜನಸಂಖ್ಯೆ 1970ರಲ್ಲಿ 16ರಿಂದ 17 ಲಕ್ಷ ಇತ್ತು. 1970 ಆವತ್ತಿನ ದಿನ ವಿ ವಿ ಗಿರಿ ಅವರು ಬಂದು ಗುದ್ಲಿ ಪೂಜೆ ಮಾಡಿದಾಗ ಬೆಂಗಳೂರಿನ ಜನಸಂಖ್ಯೆ, ಆವತ್ತಿನ ಟ್ಯಾಕ್ಸ್ ಎಷ್ಟಿರುತ್ತೆ, ಆವತ್ತಿನ ಬಡ್ಜೆಟ್ ಎಷ್ಟಿರುತ್ತೆ, ಆವತ್ತು ತಗೊಂಡಂಥ ತೀರ್ಮಾನ ಆ ಕಟ್ಟಡ ಈ ಥರ ಹಂತ ಹಂತವಾಗಿ ಬಂತು. ಅದಾದಮೇಲೆ ಇದ್ಕಿದ್ದಂಗೆ ಬೆಂಗಳೂರು ಭಾಳ ಫಾಸ್ಟಾಗಿ ಆಗೋಯ್ತು. ಏಕಾಏಕಿ 1986ರಲ್ಲಿ ಸಾರ್ಕ್ ಸಮ್ಮೇಳನ. ಆವತ್ತು 42 ಲಕ್ಷ ಜನಸಂಖ್ಯೆ. ಉತ್ತರಕ್ಕೆ ಮೇಕ್ರಿ ಸರ್ಕಲ್ ಆಚೆ ಊರಿಲ್ಲ, ಮಂಡ್ ರೋಡು. ಪಶ್ಚಿಮಕ್ಕೆ ನವರಂಗ್ ಆಚೆ ಊರಿಲ್ಲ, ಮೋದಿ ಹಾಸ್ಪಿಟ್ಲ್ ಆಚೆ. ಈ ಕಡೆ ಆಡ್ಗೋಡೆ ಆಚೆ ಊರಿಲ್ಲ. ಬೆಂಗಳೂರು ನಗರಕ್ಕಿದ್ದ ಶಾಸಕರು ಬರೀ 12 ಜನ. ಗೊತ್ತಾ ಸಭಾಧ್ಯಕ್ಷರೇ? ಸೌತ್ ಅಂದರೆ ಜಯನಗರ, ಬಸವನಗುಡಿ. ಈಸ್ಟ್ ಅಂದರೆ ಭಾರತಿ ನಗರ, ಶಾಂತಿನಗರ. ನಾರ್ತ್ ಅಂದರೆ ಜೈಮಾಲು, ಶಿವಾಜಿನಗರ. ವೆಸ್ಟ್ ಅಂದರೆ ಮಲ್ಲೇಶ್ವರ, ರಾಜಾಜಿನಗರ. ಸೆಂಟ್ರಲ್ ಅಂದರೆ ಚಿಕ್ಕಪೇಟೆ, ಗಾಂಧಿನಗರ. ಸೌತ್ ವೆಸ್ಟ್ ಅಂದರೆ ಬಿನ್ನಿಪೇಟೆ, ಚಾಮರಾಜಪೇಟೆ. ಇಷ್ಟೇ ಬೆಂಗಳೂರು. ಇದಕ್ಕೆ ಮೇಲೆ ಬೆಂಗಳೂರು ಇರಲಿಲ್ಲ. ಇವತ್ತು ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಎಲ್ಲೋಗಿ ನಿಲ್ತಾ ಇದೆ. ಅಧಿಕಾರಿಗಳು ಜಾಸ್ತಿ ಆಗಿ ಇವಾಗ ಇಷ್ಟೊತ್ತು ಸತೀಶ್ ರೆಡ್ಡಿ ಅವ್ರು ಮಾತಾಡೋ ಸ್ಕ್ವೇರ್ ಫೀಟ್ಗೆ ಲಂಚ ಕೇಳ್ತಾರೆ ಅಂದೇಟ್ಗೆ ಸಾಕ್ಷಿ ಕೇಳಿದ್ರು.